टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಿಭಿನ್ನವಾದಂತ ಚಿತ್ರ ಮಾಡ್ತಾ ಇದ್ರಿ. ಹೌದು. ಯಾವ ತರ ಅಶೋಕ 70s ನಲ್ಲಿ ನಡೆಯುವಂಥ ಕತೆ ಇದು. ಪೀರಿಯಾಡಿಕ್ ಮೈಸೂರು ಭಾಗದ ನಂಜನಗೂಡು ಸುತ್ತಮುತ್ತ ನಡೆಯುವಂಥ ಕತೆ. ಆ ಭಾಗದಲ್ಲಿ ಗುರುವತ್ತಿ ಮತ್ತು ಔರತ್ವೆ ಅನ್ನುವಂಥ ಒಂದು ಕಲ್ಪನಾತೀತ ಅಂದರೆ ಕಲ್ಪನೆಯ ಊರಲ್ಲಿ ನಡೆಯುವಂಥ ಕತೆ ಇದು. ಇದು ಕಂಪ್ಲೀಟ್ಲಿ ದಯಾನಂದ್ ಅವರ ಕತೆ, ಟಿ ಕೆ ದಯಾನಂದ್ ಅವರ ಕತೆ. ಅವರು ತುಂಬ ಅದ್ಭುತವಾಗಿ ಕತೆ ಮಾಡಿದರು. ಈ ಕತೆ ಕೇಳಿ ತುಂಬ ಎಕ್ಸೈಟ್ ಆಗಿದ್ರು. ಇದನ್ನು ಮಾಡಲೇಬೇಕು ಅಂತ ಹಠ ತೊಟ್ಟು ಹೊರಟ್ವಿ. ಈಗ ಮುಗಿಯೋ ಹಂತಕ್ಕೆ ಬಂದಿದ್ದೀವಿ. ಹೋಗಿ ನಿಮಗೆಲ್ಲ ಒಂಥರ 70 ದಶಕ್ಕೆ ಕರ್ಕೊಂಡು ಹೋಗ್ತೀವಿ. ಆ್ಯಂಡ್ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಒಂಥರ ಥ್ರಿಲ್ಲಿಂಗ್ ಆಗಿ ನೋಡುವಂಥ ಸಿನಿಮಾ. ಆ್ಯಂಡ್ ಆ್ಯಕ್ಷನ್ ಅದ್ಭುತವಾಗಿದೆ. ಕಂಪ್ಲೀಟ್ಲಿ ಸೆಕೆಂಡ್ ಹಾಫ್ ಬಂದು ಹಿಂಗೆ ಹೋಗ್ತಾ ಇರುತ್ತೆ. ಸ್ಟೋರಿ ಹಿಂಗೆ ಶುರುವಾದರೆ ಒಂದು ಎಲಿವೇಶನ್ ಹೋಗ್ತಾ ಇರುತ್ತೆ ಹೋಗಿ ಪೀಕಿಗೆ ತೊಗೊಂಡೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ಲಿ ನಿಮಗೆ ಬೇರೆ ಲೆವೆಲ್ಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮ್ಮ ಚಾನಲ್ ಬೇರೆ ಇತ್ತು, ಈಗ ಬೇರೆ ಚಾನಲ್ ಸಿನಿಮಾ ಯಾವ ಥರ ಅನುಭವ ಏನಾಗುತ್ತೆ? ಅಲ್ಲ, ನಮಗೆ ಆ್ಯಕ್ಟ್ರ್ಗಳಿಗೆ ಜಾನರ್ ಅಂತ ಇರಲ್ಲ. ನಾವೇ ಫಿಕ್ಸ್ ಮಾಡಿರ್ತೀವಿ. ಇಲ್ಲ ಮಾಡೋರು ನಮ್ಮನ್ನು ನೋಡಿ ನಿರ್ದೇಶಕರುಗಳು ಹಿಂಗೆ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಅವ್ರ ತಲೆ ಇರುತ್ತೆ. ನಮ್ಮ ತಲೆ ಯಾವತ್ತೂ ನಮಗೆ ಜಾನರ್ ಇಲ್ಲ. ನಾನು ನೀನಾಸಂಲಿರ್ತಾ ಚಾಣಕ್ಯನ ಪಾತ್ರ ಮಾಡಿದ್ದೆ. ಸೀರಿಯಸ್ ಪಾತ್ರಗಳು ತುಂಬ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಮಾದೇಶದಲ್ಲಿ ಮಾಡಬೇಕಾದ್ರೆ ನಾನು ಶಿವಣ್ಣವ್ರ ಜೊತೆ ಸೀರಿಯಸ್ ಕ್ಯಾರೆಕ್ಟರ್, ಸೀರಿಯಸ್ ಕ್ಯಾರೆಕ್ಟರ್ನೇ. ನನಗದ್ರೇನು ತುಂಬ ಡಿಫ್ರೆನ್ಸ್ ಅಂತ ಅನಿಸ್ತೇನೆ. ಹಳ್ಳಿಲಿ ಮಾಡ್ತಾ ಇದ್ದೀನಿ. ಅಶೋಕ ನಾರ್ಮಲ್ ಆಗಿ ಇರ್ತಾನೆ. ಹೋಗ್ತಾ ಅವ್ನ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಬೇಕಾದ್ರೆ ಕ್ಯಾರೆಕ್ಟರೇಷನ್ ಕ್ಯಾರೆಕ್ಟರ್ ಆಗಿ ನಿಮಗೆ ಏನೋ ಥಿಯೇಟ್ರಲ್ಲಿ ಕೊಡೋ ಮಜಾ. ನಾವು ಒಂದೇ ಪಾತ್ರಗಳು ಮಾಡ್ತಿದ್ರೆ ನೋಡೋರ್ಗು ಬೋರ್ ಆಗುತ್ತೆ. ಇದು ನಿಮಗೆ ಬೇರೆ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ, ಬೇರೆ ಲೆವೆಲ್ಗೆ ತೊಗೊಂಡೋಗುತ್ತೆ. ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಇದು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ? ಕನ್ನಡ, ತಮಿಳು, ತೆಲುಗು ಅಂದರೆ ಚಾಮರಾಜನಗರ ನಂಜನಗೂಡಲ್ಲಿ ಮಾಡ್ತಾರೆ. ನಂಜನಗೂಡು ಸುತ್ತಮುತ್ತ ಮಾಡ್ತಾ ಇರೋದ್ರಿಂದ ಕಂಪ್ಲೀಟ್ಲಿ ಒಂಥರ ನಿಮಗೆ 70s ಇದ್ದಂಥ ಏನು ಆ ಜನರ ಟೋನು, ಆ ಕಲರು ಅದೆಲ್ಲವೂ ನಿಮಗೆ ಎಲ್ಲೋ ಒಂದು ಕಡೆ ಆ ಹಳ್ಳಿಗಳು ಅವೆಲ್ಲವೂ ಎಲ್ಲೋ ಒಂದು ಕಡೆ ನಿಮಗೆ ತಮಿಳು ತೆಲುಗು ಎರಡಕ್ಕೂ ಮ್ಯಾಚ್ ಆಗುತ್ತೆ. ಅವ್ರ ನೇಟಿವಿಟಿಗೂ ನಮ್ಮ ನೇಟಿಗೂ ಹತ್ತತ್ರ ಇದೆ. ಈಗ ಚಾಮರಾಜನಗರಕ್ಕೆ ಬಂದರೆ ನಿಮಗೆ ಏನು ಯಾಕೆ ಕೂಡ ಅಂತಾರೆ, ಅದೆಲ್ಲವೂ ತಮಿಳು ಇನ್ಫ್ಲೂಯೆನ್ಸ್ ಇದು. ಅಂದರೆ ಅದರಿಂದ ನಮಗೇನಾಗುತ್ತೆ ಅಂತಂದರೆ ಆ ಭಾಗದ ಜನರ ನಡೆನುಡಿಗಳಿದೆಯಲ್ಲ, ಆ ನಡೆನುಡಿಯಿಂದ ಇದು ನಿಮಗೆ ತಮಿಳ್ನಾಡಿನವ್ರಿಗೂ ಕನೆಕ್ಟ್ ಆಗುತ್ತೆ ಮತ್ತು ಆಂಧ್ರದವ್ರಿಗೂ ಕನೆಕ್ಟ್ ಆಗುತ್ತೆ. ಇದು ಬೇಸಿಕಲಿ ಒಂದು ಈ ಕಮ್ಯುನಿಟಿ ಎಲ್ಲ ಕಡೆ ಇದೆ. ಹಾಗಾಗಿ ಎಲ್ಲರೂ ಕನೆಕ್ಟ್ ಆಗುತ್ತೆ ಅನ್ನೋ ನಂಬಿಕೆ. ಈ ಮಣ್ಣಿನ ಕಥೆಗಳು ಜಾಸ್ತಿ ಬರ್ತಾ ಇದೆ. ಮಣ್ಣಿನ ಕಥೆಗಳು ನೀವು ಕೂಡ ಅದಕ್ಕೆ ಒತ್ಕೊಟ್ಟಿದ್ದೀರಾ? ಈ ಬಾರಿ ನೀವು ಕೂಡ ಅದಕ್ಕೆ ಒತ್ಕೊಟ್ಟಿದ್ದೀರಾ? ಹೌದು. ಅಲ್ಲ, ಇದು ಬೇಸಿಕಲಿ ಕನ್ನಡದ ಕತೆ. ಟಿ ಕೆ ದಯಾನಂದ್ ಅವರು ಬರೆದಂಥ ಟಿ ಕೆ ದಯಾನಂದ್ ಕಥೆಗಳೆಲ್ಲ ನಿಮಗೆ ಆಲ್ಮೋಸ್ಟ್ ಅಲ್ಲೂ ಬೆಲ್ಬಾಟಮ್ ಎಲ್ಲವೂ ತುಂಬ ಅದ್ಭುತವಾಗಿತ್ತು. ಆ ಕಥಾ ಲೋಕ ಒಂಥರ ಹೊಸ ಲೋಕನೇ ತೆರ್ಕೊಂಡೋಗುತ್ತೆ ನಿಮಗೆ. ಅಂದರೆ ಎಲ್ಲೂ ನೋಡದ, ಎಲ್ಲೂ ಕಾಣದ, ಎಲ್ಲೂ ನೋಡದಿರುವಂಥ ಕ್ಯಾರೆಕ್ಟರ್ಗಳು ಕಾಣಿಸ್ತದೆ. ಹಂಗಾಗಿ ಏನಾಗುತ್ತೆ ನಿಮಗೆ ನೋಡೋರಿಗೆ ಕ್ರಿಯೇಟ್ ಮಾಡುತ್ತೆ. ಈಗ ಒಂದು ಕಾದಂಬರಿ ಓದಿದಂಗೆ, ಹೊಸ ಕಾದಂಬರಿ ಓದಿದಾಗ ಯಾವ ಅನುಭವ ಇರುತ್ತೋ, ಹೊಸ ಪಾತ್ರಗಳು, ಹೊಸ ಮಾತುಗಳು, ಹೊಸ ಕ್ಯಾರೆಕ್ಟರ್ಗಳು, ಆ ಮಜಾ ಕೊಡ್ತಾ ಹೋಗುತ್ತೆ ಸಿನಿಮಾ ಓವರಾಲ್. ಆಂಡ್ರಾಯ್ಡ್ಗೂ ಇದಕ್ಕೂ ಸಂಬಂಧ ಇಲ್ಲ. ಕಂಪ್ಲೀಟ್ಲಿ ಇದರಲ್ಲಿ ಬ್ಲಡ್ ಶೆಡ್ ಇದೆ. ಅಂದರೆ ತುಂಬ ಅಲ್ಲ, ಎಷ್ಟು ಚೆನ್ನಾಗಿ ಇದೆಯೋ ಏನೋ ಹೋರಾಟಗಳಿದೆಯೋ, ಫೈಟ್ ಇದೆಯೋ, ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಅಷ್ಟೇ ಚೆನ್ನಾಗಿ ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಅಪ್ಪ ಮಗನ ಬದುಕಿದೆ, ಜೀವಗಳಿದೆ. ಆ ಜೀವಗಳ ಜೊತೆ ಏನೋ ಬೆಳೆಯುವಂಥ ಸಿನಿಮಾ ಅಶೋಕ.